ಸೊ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಅಂತ ಹೇಳೋಕ್ಕಿಂತ ಫಸ್ಟ್ ಆಗಿ ಇದು ನನ್ನ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸೊ ಆಡಿನೆಕ್ಸ್ ಟೆಕ್ ಅಂತ ಕೊಟ್ಟಿದ್ದೀನಿ. ಸೊ ಆಡಿನೆಕ್ಸ್ ಅಂತ ನಾನು ಇನ್ನೊಂದು ಚಾನಲ್ ಇದೆ, ಆ ಚಾನಲ್ ನಾರ್ಮಲ್ ಏನೇನು ನ್ಯೂಸ್ ಇರುತ್ತೆ, ಆರ್ ಸ್ಟೋರಿ ಇರುತ್ತೆ ಅದೇ ಹೇಳ್ತೀನಿ. ಬಟ್ ಇದು ಟೆಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ವಾ, ಏನಾದರೂ ಒಂದು ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಒಂದು ಚಾನಲ್ ಮಾಡೋಣ ಅಂದ್ಬಿಟ್ಟು ಈ ಚಾನಲ್ ಮಾಡಿದ್ದೀನಿ. ಸೊ ಈ ಚಾನಲ್ ಅಲ್ಲಿ ಏನಂದ್ರೆ ಇವತ್ತೇನಂದ್ರೆ ಮೈನ್ ಕ್ರಾಫ್ಟ್ ನೀವು ಕೇಳಿರ್ತೀರಾ, ಬಟ್ ನಮ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಅದೆಲ್ಲ ಆಡಲ್ಲ, ಗೇಮು ಆಡ್ತಾರೆ. ಬಟ್ ಕ್ಯಾರಿ ಮಿನಾಟಿ ಅವರೆಲ್ಲ ಆಡ್ತಾ ಇರ್ತಾರೆ. ಮಿಸ್ಟರ್ ಬೀಸ್ಟ್ ಅಂತ ತಗೊಂಡ್ರೆ ಎಷ್ಟೊಂದು ಅವ್ರದೊಂದು ಲ್ಯಾಕ್ ಆಫ್ ವಿಡಿಯೋಸ್ ಅಲ್ಲಿ ಒಂದು 50 to 100 ವಿಡಿಯೋ ಮೈನ್ ಕ್ರಾಫ್ಟ್ ಮಾಡಿರ್ತಾರೆ. ಸೊ ಇವತ್ತೇನ್ ಮಾಡೋಣ ಅಂದ್ರೆ ಸುಮ್ನೆ ಕುಂತಿದ್ನಲ್ಲ, ಹಂಗೆ ಏನ್ ಮಾಡೋಣ ಅಂದ್ಬಿಟ್ಟು ಮೈನ್ ಕ್ರಾಫ್ಟ್ ನ ಇದು ಹೆಂಗ್ ಬಿಲ್ಡ್ ಮಾಡೋದು ಅಂತ. ಅಂದ್ರೆ ಆ ಡೇಟಾ ಬೇಸ್ ಎಲ್ಲ ನನ್ನ ಹತ್ರ ಇಲ್ಲ, ಅಷ್ಟೊಂದು ಬಿಲ್ಡ್ ಮಾಡಕ್ಕಾಗಲ್ಲ. ಚಾಟ್ ಜಿಪಿಟಿ, ಪರ್ಪ್ಲೆಕ್ಸಿಟಿ ಮತ್ತೆ ಜೆಮಿನಿ ಯೂಸ್ ಮಾಡ್ಕೊಂಡು ಯಾವ ತರ ಬಿಲ್ಡ್ ಮಾಡಬಹುದು ಅಂತ ಟ್ರೈ ಮಾಡ್ತಾ ಇದೀನಿ. ಸೊ ವಿಡಿಯೋ ನೋಡಕ್ ಬಂದಿರೋರಿಗೆಲ್ಲ ವೆಲ್ಕಮ್ ಬ್ಯಾಕ್ ಅಂತ ಹೇಳಲ್ಲ, ವೆಲ್ಕಮ್ ಟು ದಿ ನ್ಯೂ ವಿಡಿಯೋ ಆಫ್ ಆಡಿನೆಕ್ಸ್ ಟೆಕ್. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಫಸ್ಟ್ ನನ್ ಕಂಪ್ಯೂಟರ್ ಓಪನ್ ಮಾಡಿ, ಕಂಪ್ಯೂಟರ್ ಅಲ್ಲ ಲ್ಯಾಪ್ಟಾಪ್ ಓಪನ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಇಡ್ತೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಚಾಟ್ ಜಿಪಿಟಿಗೆ ಒಂದು, ಜೆಮಿನಿಗೆ ಒಂದು, ಪರ್ಪ್ಲೆಕ್ಸಿಟಿಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀನಿ. ಯಾಕೆಂದ್ರೆ ನನಗೆ ಬರೋದು ಕೋಡಿಂಗ್ ಲ್ಯಾಂಗ್ವೇಜ್ HTML, CSS, ಜಾವಾಸ್ಕ್ರಿಪ್ಟ್ ಅಷ್ಟೇ. ಸೊ ಅತ್ರಲ್ಲೇ ಬಿಲ್ಡ್ ಮಾಡೋಣ ಅಂತ. ಪೈಥಾನ್ ಎಲ್ಲ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಸೊ ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಈಗ ಕಲಿತಾ ಇದ್ದೀನಿ ನಾನು. ಸೊ ಇದು 3 ಇದ್ರಡೆ ಇದ್ ಮಾಡ್ತಾ ಒಂದೇ ಫೋಲ್ಡರ್ ಅಲ್ಲಿ ಕೊಟ್ರೆ ಅದು ಇದು ಕೋಡ್ ಎಲ್ಲ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಸೊ ಸಪ್ರೇಟ್ ಆಗಿ ಇದ್ ಮಾಡಿದೀನಿ. ಚಾಟ್ ಜಿಪಿಟಿಗೆ ಅಂತ ಒಂದು, ಜೆಮಿನಿಗೆ ಒಂದು, ಪರ್ಪ್ಲೆಕ್ಸಿಟಿಗೆ ಒಂದು. ಸೊ ಆಲ್ರೆಡಿ ಬ್ರೌಸರ್ ಅಲ್ಲಿ ನಾನು ಹೋಗಿ ಮೈಕ್ರೋಸಾಫ್ಟ್ ಅಲ್ಲಿ ಚಾಟ್ ಜಿಪಿಟಿ ಫ್ರಂಟ್ ಪೇಜ್, ಗೂಗಲ್ ಜೆಮಿನಿದು ಮತ್ತೆ ಪರ್ಪ್ಲೆಕ್ಸಿಟಿದು ಓಪನ್ ಮಾಡಿದೀನಿ ಲಾಗಿನ್ ಆಗಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ನಾರ್ಮಲ್ ಪ್ರಾಂಪ್ಟ್ ಕೋಟ್ ಒಂದು ನೋಡ್ತೀನಿ. ಸೊ ಪ್ರಾಂಪ್ಟ್ ಕೋಟ್ ನೋಡಿದಾಗ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಕೊಡಲ್ಲ, ನಾರ್ಮಲ್ ಆಗಿ ಕೊಡುತ್ತೆ. ಅದಾದ್ಮೇಲೆ ಒಂದು ಪ್ರಾಂಪ್ಟ್ ಇದು ಮಾಡಿ ಕಾಪಿ ಮಾಡಿದೀನಿ, ಪೇಸ್ಟ್ ಮಾಡ್ಕೊಂಡು ಕಾಪಿ ಮಾಡಿರೋ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ ತಿರ್ಗಿ ಅಲ್ಲಿ ಕೂಡ ಅಲ್ಲಿ ಡೀಟೇಲ್ ಆಗಿ ಬಿಡುತ್ತೆ. ಎಲ್ಲದಕ್ಕಿಂತ ಮುಂಚೆ ಮೈನ್ ಕ್ರಾಫ್ಟ್ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಪ್ಲೇಯಿಂಗ್ ಸೆಟ್ಟಿಂಗ್ಸ್ ಎಲ್ಲ, ಗ್ರಾಫಿಕ್ಸ್ ಹೆಂಗಿರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಸೊ ನೋಡಿದ್ರಲ್ಲ ಗೇಮು, ಆ ಗೇಮ್ನೇ ನಾವೀಗ ಬಿಲ್ಡ್ ಮಾಡಕ್ ಹೋಗ್ತಿರೋದು. ಸೊ ಡೋಂಟ್ ವೇಸ್ಟ್ ದ ಟೈಮ್ ನೌ, ಕಮನ್ ಲೆಟ್ಸ್ ಮೂವ್ ಟು ದಿ VS Code ಹೋಗೋಣ. VS Code ಓಪನ್ ಆಗ್ತೈತಿ, ಸ್ಟಾರ್ಟ್. ನೆಕ್ಸ್ಟ್ ಓಪನ್ ಫೋಲ್ಡರ್. ಈ ಫೋಲ್ಡರ್ ಫಸ್ಟ್ ಚಾಟ್ ಜಿಪಿಟಿ ಚಾಟ್ ಜಿಪಿಟಿ ಸೆಲೆಕ್ಟ್ ಫೋಲ್ಡರ್. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ, ಚಾಟ್ ಜಿಪಿಟಿ ಬಂದಿದೆ. ಸೊ ಇದ್ರಲ್ಲಿ ಎಕ್ಸ್ಟೆನ್ಷನ್ ಹಾಕ್ಬಿಟ್ಟು ನ್ಯೂ ಫೋಲ್ಡರ್ ಅಂತ ಹೊರತು index.html ಎಂಟರ್. ನೀವು ಫೈಲ್ ಬಂದು index.html ಅನ್ನೋದು ಎಕ್ಸ್ಟೆನ್ಷನ್. ಸೊ HTML ಕ್ರಿಯೇಟ್ ಮಾಡ್ತಾರೆ, ಎಕ್ಸ್ಟೆನ್ಷನ್ ಕೊಟ್ಟಿದ್ದೀನಿ. ಸೊ ಫೈನಲ್ ಆಗಿ ಬಂತು ನೋಡಿ ಜನರೇಟ್ ಕೋಡ್. ಈಗ ನಾನು ಇಲ್ಲಿ ಏನ್ ಕೋಡ್ ನ ಕಾಪಿ ಮಾಡ್ಬೇಕು ಅದನ್ನ ತಂದಿಲ್ಲಿ ಪೇಸ್ಟ್ ಮಾಡ್ತೀನಿ. ಲ್ಯಾಪ್ಟಾಪ್ ಒಂದೇ ಒಂದು ಸ್ವಲ್ಪ ಈ ಕಡೆ ಕಾಣಿಸ್ತಿದೆ, ಏನು ಅನ್ಕೋಬೇಡಿ. ಸೊ ಈಗ ಹಿಂದೆ ಹೋಗಿ ಕ್ರೋಮ್ಗೆ ಹೋಗಿ ಇದ್ರಲ್ಲಿ ಫಸ್ಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಕಾಲೇಜಲ್ಲಿ, ಅದನ್ನ ಯೂಸ್ ಮಾಡೋಣ. ಬ್ರೋ ಅಂತ ಟೆಕ್ಸ್ಟ್ ಮಾಡಬೇಕು. ದೆನ್ ಚಾಟ್ ಜಿಪಿಟಿ ರೆಸ್ಪಾನ್ಸ್ ಕೊಡುತ್ತೆ ಅಲ್ಲಿವರೆಗೂ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ನಾರ್ಮಲ್ ಗೆ ಬ್ರೋ ರೈಟ್ HTML ಕೋಡ್ ಫಾರ್ ಮೈನ್ಕ್ರಾಫ್ಟ್
ಅಂತ ಕೋಣ ಏನ್ ಕೊಡುತ್ತೆ ನೋಡೋಣ. ನೆಕ್ಸ್ಟ್ ಅಪ್ಲೋಡ್ ಮಾಡಿದೆ. ಸಿಂಪಲ್ HTML ಕೋಡ್ ಈ ತರ ಇಷ್ಟೇ ಬ್ರೋ ಯೂಸ್ ಮಾಡ್ಕೊಂಡು ಇದು ಮಾಡ್ತೀನಿ ಅಂದ್ರೆ ಇಷ್ಟೇ ಮಾಡ್ಬೇಕಾಗಿರೋದು. ಈ ತರ ಪ್ರಾಂಪ್ಟ್ ಕೊಟ್ರೆ ಅದು ಕೊಡುತ್ತೆ, ಬಟ್ ಬೇಸಿಕ್ ಆಗಿ ಇರುತ್ತೆ, ಅಷ್ಟೊಂದೇನು ಇದಿರಲ್ಲ ಇದು. ನೋಡೋಣ, ಕಾಪಿ ಮಾಡಿ ಪೇಸ್ಟ್ ಮಾಡೋಣ ಅಂತ ಹೇಳಿ ಅಂದ್ರೆ ಶೋ ಮೈನ್ಕ್ರಾಫ್ಟ್ ಸ್ಟೈಲ್ ಬ್ಲಾಕ್ ಗ್ರೇಸ್ ಇದೆಲ್ಲ ಕೊಡುತ್ತೆ ಅಂತ ಹೇಳಿದ್ರೆ. ಆಸ್ ಎ ಬಟನ್ ಲೈಕ್ ಎ ಸಿಂಪಲ್ ಗೇಮ್ ಆಕ್ಷನ್ ಯೂಸ್ ಕಲರ್ ಸಿಮಿಲರ್ ಟು ಮೈನ್ಕ್ರಾಫ್ಟ್. ಇಂಪಾರ್ಟೆಂಟ್, ದಿಸ್ ಡಸ್ ನಾಟ್ ಕ್ರಿಯೇಟ್ ದ ರಿಯಲ್ ಮೈನ್ಕ್ರಾಫ್ಟ್. ರಿಯಲ್ ಮೈನ್ಕ್ರಾಫ್ಟ್ ಕ್ರಿಯೇಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ರಿಯಲ್ ಮೈನ್ಕ್ರಾಫ್ಟ್ ಅವ್ರ ಡಾಟಾ ಬೇಸ್ ನೋಡಕ್ಕಾಗಲ್ಲ ಅಂತ ಅಷ್ಟು ಮಾಡಿದ್ದಾರೆ. ಸೊ ಈಗ ಇದನ್ನ ಕಾಪಿ ಮಾಡಿಕೊಂಡು ನಾವು ನಮ್ಮ VS ಕೋಡ್ ಹೋಗಿ ಇಲ್ಲ VS ಕೋಡಲ್ಲಿ ಹೋಗಿ ಸೊ Ctrl+V ಕೊಟ್ರೆ ಇಷ್ಟು ಇದಾಗುತ್ತೆ. ಸೊ ಈಗ ನಮ್ದೇನು ಅಲ್ಲಿಂದ ಕಾಪಿ ಮಾಡಿ ಕೊಟ್ಟಿದ್ದೀನಿ ಅದಿಲ್ಲಿ ಪೇಸ್ಟ್ ಆಗಿದೆ. ಫೈಲ್ನ ಸೇವ್ ಮಾಡೋಣ. ಸೇವ್ ಆಲ್. ದೆನ್ ಸೇವ್ ಮಾಡಾದ್ಮೇಲೆ ನಾರ್ಮಲ್ ಎಲ್ಲರಿಗೂ ಗೊತ್ತಿರೋ ಥರ HTML ಸೇವ್ ಆಗಿದೆ. HTML ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ದಿ ಪಾತ್. ದೆನ್ ಅಗೇನ್ ಗೋ ಟು ಬ್ರೌಸರ್. ದೆನ್ new tab. Ctrl+V. ವೆಲ್ಕಮ್ ಟು ಮೈನ್ಕ್ರಾಫ್ಟ್ ವರ್ಲ್ಡ್. ಇದೇನು ಈ ತರ ಗೊತ್ತಿ ಸ್ಪೇಸಸ್ ಯು ಮೈಂಡ್ ಎಟ್ ಅ ಬ್ಲಾಕ್. ಬ್ರೋ ಇಷ್ಟೊಂದು ಕೆಟ್ಟ ಕೊಡುತ್ತೆ ಅಂತ ಅನ್ಕೊಂಡಿದ್ದೀರ ಬ್ರೋ ChatGPT. ದೆನ್ ನೆಕ್ಸ್ಟ್ ಜಮೀನ್ ಟ್ರೈ ಮಾಡಿ ವೆಲ್ಕಮ್ ಟು ಮೈನ್ಕ್ರಾಫ್ಟ್ ವರ್ಲ್ಡ್ ಅಂತೆ. ಸೊ ಇಲ್ಲಿ ಇಟ್ಕೊಂಡು ನಾನು ಏನ್ ಮಾಡ್ಲಿ, ಇದನ್ನ ಇಷ್ಟೇಷ್ಟು ಕೊಟ್ಟಿದ್ದಲ್ಲ, ನಾನು ತೋರಿಸಿದ ವಿಡಿಯೋದಲ್ಲೇ ಆ ಮಟ್ಟ ಪ್ಲೇ ಆಗ್ತಿದೆ. ನೋ ಬ್ರೋ. ನೆಕ್ಸ್ಟ್ ಜಮೀನಲ್ಲಿ ಟ್ರೈ ಮಾಡೋಣ ಇರಿ. ನೆಕ್ಸ್ಟ್ ವಾಪಸ್ ChatGPT ಹೋಗಿ ಅದೇ ಪ್ರಾಂಪ್ಟ್ನ ರೈಟ್ HTML ಕೋಡ್ ಫಾರ್ ಮೈನ್ಕ್ರಾಫ್ಟ್ ವೆಬ್ಸೈಟ್ ಅಂತಾನೆ ಕೊಡೋಣ. Ctrl+C ಮಾಡಿ ನೆಕ್ಸ್ಟ್ ಗೂಗಲ್ ಜಮೀನಿಲಿ ಸೇಮ್ ಬ್ರೋ ಅಂತ. ಬ್ರೋ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿತಾ ಇದ್ದೀರಾ ಅಂದ್ರೆ ಫಸ್ಟ್ ಯಾವ್ದಾದ್ರು AI ಜೊತೆ ಮಾತಾಡ್ತಾ ಇದ್ದೀರಾ ಅಂದ್ರೆ ಬ್ರೋ ನಿಮ್ದೇನ್ ಹೆಸರು ಇರುತ್ತೆ ಅದೆಲ್ಲ ಕೊಟ್ಬಿಟ್ಟು ಇದ್ ಮಾಡಿ. ಸೊ ನಾನು ಅದಕ್ಕೆ ಈ ಚಾನೆಲ್ ಓಪನ್ ಮಾಡಿದ್ದೀನಿ. ಈ ಗೇಮ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬಿಡಿ. ಸೊ ಏನ್ ಎಲ್ಲ ಓದತ್ರ ಬಗ್ಗೆನೇ ಅದ್ರ ಬಗ್ಗೆನೇ ಹಾಕೋರು ಯಾರು ನೋಡಲ್ಲ. ಸೊ ಕೋಡಿಂಗ್ ಯಾವ ತರ ಏನಾದ್ರು ಓದ್ಕೊಂಡು ಆಟ ಆಡ್ಕೊಂಡು ಕಲಿಯೋಣ ಅಂದ್ಬಿಟ್ಟು ಈ ಚಾನಲ್ ಇದು ಮಾಡಿದ್ದೀನಿ. ಈಗ ಬ್ರೋ ಬ್ರೋ ಅಂತ ಕೊಟ್ಟಾದ್ಮೇಲೆ ಅದು ವಾಟ್ಸಾಪ್ ಬ್ರೋ ಅಂತ ಕೊಡುತ್ತಾ. ವಾಟ್ಸಾಪ್ ಇಟ್ಸ್ ಗೋಯಿಂಗ್ ಅಂತ ಕೊಟ್ಟಿದ್ದೆ. ನೆಕ್ಸ್ಟ್ Ctrl+V ನಾನು ಇದು ಮಾಡಿದೆ ಕೋಣ. ಇದೇನ್ ಕೊಡುತ್ತೆ ಕ್ರಿಯೇಟಿಂಗ್ ಫುಲ್ ಸ್ಕ್ರೀನ್. ಸೊ ಇದು ಅದೇ ತರ ಕೊಟ್ಟಿದೆ ಅನ್ಕೋತೀನಿ ಬ್ರೋ. ಎರಡನ್ನೂ ಒಂದೇ ಫೈಲಲ್ಲಿ ಕೊಡಿ ಬ್ರೋ. ನಾನು ಯಾವಾಗ್ಲೂ ChatGPT ಯೂಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಯಾವ್ದಾದ್ರು ವೆಬ್ ಪೇಜ್ ಏನಾದ್ರು ಬಿಲ್ಡ್ ಮಾಡ್ಬೇಕು ಅಂದ್ರೆ ನಾರ್ಮಲ್ ಆಗಿ ಬಿಲ್ಡ್ ಮಾಡ್ಬೇಕು ಅಂದ್ರೆ ChatGPT ಯೂಸ್ ಮಾಡ್ತೀನಿ. ಅದಕ್ಕೆ ಗೊತ್ತು ನಾನು ನಾರ್ಮಲ್ ಏನೇನ್ ಕೇಳ್ತೀನಿ ಎಲ್ಲ CSS ಮತ್ತೆ HTML ಮರ್ಜ್ ಆಗಿ ಕೇಳಿರ್ತೀನಿ. ಬಟ್ ಜೆಮಿನಿ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಅದೇನ್ ಮಾಡ್ತು ಅಂದ್ರೆ ಸ್ಟಾರ್ಟಿಂಗ್ ನೀವೇ ನೋಡಿದ್ರಲ್ಲ ಎರಡು ಬೇರೆ ಬೇರೆ ಕೊಟ್ಬಿಡುತ್ತೆ. ಸೊ ಅದಕ್ಕೆ ಬ್ರೋ ಮರ್ಜ್ ಮಾಡ್ಕೊಡಿ ಅಂತ ಕೇಳಿದೀನಿ. ನೋಡೋಣ ಇದು ಯಾವ ಮಟ್ಟಿಗೆ ಕೊಟ್ಟಿರುತ್ತೆ ಅಂತ. ಕಾಪಿ ಟು ಕ್ಲಿಕ್ ಬೋರ್ಡ್ ಆಗೈತೆ. ನೆಕ್ಸ್ಟ್ ದೆನ್ VS ಕೋಡ್ ಹೋಗೋಣ. ಸೊ ಈಗೇನು ಜಮೀನಿದೆಲ್ಲ ತೆಗಿಯಲ್ಲ, ಅದ್ ನೆಕ್ಸ್ಟ್ ಹೆಂಗ್ ಬಿಲ್ಡ್ ಮಾಡೈತೆ ಅದ್ ನೋಡ್ಕೊಳ್ಳೋಣ. ಸೊ ಇದನ್ನ ಎಷ್ಟು ಡಿಲೀಟ್ ಮಾಡಿ ನಾನು ಇಲ್ಲೇ ಪೇಸ್ಟ್ ಮಾಡ್ತೀನಿ. ಬ್ಯಾಕ್ ಸ್ಪೇಸ್ ದೆನ್ ಬ್ರೋ Ctrl+V. ಇದು ಇಷ್ಟು ಕೋಡ್ ಇದೆ. ನೆಕ್ಸ್ಟ್ ಫೈಲ್ ಹೋಗಿ ಸೇವ್ ಆಗಿ VS ಕೋಡ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಬ್ರೋ ಕಮೆಂಟ್ ಹಾಕಿ. ಐ ವಿಲ್ ಟ್ರೈ ಟು ಮೇಕ್ ಇಟ್. ನಾನು ಯಾವ್ದಾದ್ರು ಯೂಸ್ ಮಾಡಿರೋದು ಎಕ್ಸ್ಟೆನ್ಷನ್ ಹಾಕಿದ್ರೆ ಏನಿದು HTML ಮಾಡಿದೀನಿ, CSS ಮಾಡಿದೀನಿ, ಜಾವಾಸ್ಕ್ರಿಪ್ಟ್ ಮಾಡಿದೀನಿ, ಬಟ್ ಪೈಥಾನು ಮಾಡಿದೀನಿ. PY ಅಂತ ಯೂಸ್ ಮಾಡ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಮಾಡ್ತಾನೆ ಅಂತ ಹೇಳ್ಸ್ಕೊಂಡು ಅದನ್ನೂ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ನೆಕ್ಸ್ಟ್ ಕಾಪಿ ಪಾತ್ ಹೋಗಿ ತಿರ್ಗಾ ಬ್ರೌಸರ್ ಹೋಗಿ Ctrl+V ಹೊಡಿದ್ದಾರೆ. ಬ್ರೋ ಜೆಮಿನಿ ಮೇಡ್ ಇಟ್ ಬ್ರೋ. ಆದ್ರೂ ವೆಬ್ಸೈಟ್ ಅಂತ ಕೇಳಿದೀನಿ, ಈ ತರ ಇದ್ ಮಾಡಿದೆ. ಸರ್ವರ್ ಸ್ಕಿನ್ಸ್ ಬ್ರೋ, ಮಲ್ಟಿ ಬ್ರೋ. ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ChatGPT ಗಿಂತ ಜೆಮಿನಿ ಫಸ್ಟ್ ಕ್ಲಾಸ್ ಆಗಿ ಬಿಲ್ಡ್ ಮಾಡುತ್ತೆ ಬ್ರೋ. ಪ್ಲೇ ನಾವು ಅಂತ ಹೊಡೆದ್ರೆ ಏನಾದ್ರು ಬರುತ್ತಾ? ಲೋಡ್ ಆಗ್ತಿದೆ. ಮೈನ್ಕ್ರಾಫ್ಟ್ ಫಾರ್ ಎಕ್ಸ್ಪೋರ್ಟ್ ದ ಬಿಲ್ಡಿಂಗ್ ಅನ್ಸರ್ ಬ್ರೋ. ಮಲ್ಟಿ ಈ ತರ ಬಿಲ್ಡ್ ಮಾಡುತ್ತೆ ಅಂತ ಪಕ್ಕ ಅನ್ಕೊಂಡಿರಲಿಲ್ಲ ಬ್ರೋ. ChatGPT ತೋರಿಸ್ತೀನಿ ನೋಡಿ. ChatGPT ಈ ತರ ಮಾಡಿದೆ. ChatGPT ಏನು ಒಂದೇನು ವೆಲ್ಕಮ್ ಟು ಮೈ ಮೈನ್ಕ್ರಾಫ್ಟ್ ವರ್ಲ್ಡ್ ಅಷ್ಟೇ, ಇನ್ನೇನು ವರ್ಕ್ ಆಗ್ತಿಲ್ಲ ಅಲ್ಲಿ. ಬಟ್ ಜೆಮಿನಿ ಮೇಡ್ ಇಟ್ ಬ್ರೋ.
ಪ್ಲೇನ್ ಅಂತ ಹೊಡೆದ್ರೆ ಏನು ಹೋಗ್ತಿಲ್ಲ. ಬಟ್ ನಾನು ವೆಬ್ಸೈಟ್ ಅಂತ ಹೇಳಿದೀನಲ್ಲ, ಸೊ ಅದಕ್ಕೆ ಸರ್ವೈವಲ್ ಕ್ರಿಯೇಟಿವ್ ಬ್ರೋ ಪಕ್ಕ ಏನ್ ಮೈನ್ಕ್ರಾಫ್ಟ್ ವರ್ಡ್ ಅಲ್ಲಿ ಇರುತ್ತೆ ಸರ್ವೈವಲ್ ಕ್ರಿಯೇಟಿವ್ ಹಾರ್ಡ್ಕೋರ್ 3 ಇಲ್ಲಿದೆ. ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಾಟ್ ಬ್ಯಾಡ್. ಸೊ ಇದೆಲ್ಲ ವರ್ಕ್, ಹೋಮ್ ಸರ್ವರ್ ಎಲ್ಲ ವರ್ಕ್ ಆಗ್ತಿಲ್ಲ, ಪಾಪ ನ್ಯಾವಿಗೇಷನ್ ಬಾರ್ ಹಾಕಿದರೆ ವರ್ಕ್ ಆಗ್ತಿಲ್ಲ. ಅಂಡ್ ದೆನ್ ಅದೇ ಪ್ರಾಂಪ್ಟ್ ನ ಬಂದು ಪರ್ಪ್ಲೆಕ್ಸಿಟಿ ಒಂದ್ಸಲ ಕೊಟ್ಟು ನೋಡೋಣ. ಸೇಮ್ ಹೋಗೋದು ಚಾರ್ಜ್. ನಾನು ಎಷ್ಟು ದಿನ ಚಾರ್ಜ್ ಯೂಸ್ ಮಾಡ್ತಿದ್ದೆ, ಸೊ ಇದೇ ಇಷ್ಟು ವರ್ಷ ಕೊಟ್ಟಿದೆಯಲ್ಲ ಬ್ರೋ. ಇನ್ನು ಯಾರು ಚಾರ್ಜ್ ಯೂಸ್ ಮಾಡ್ತಾರಲ್ಲ, ಚಾರ್ಜ್ ಯೂಸ್ ಮಾಡುವ ಜಮೀನಿಗೆ ಬನ್ನಿ. ಪರ್ಪ್ಲೆಕ್ಸಿಟಿ ನಂದಿತ್ತು ಪ್ರೋ ಇದೆ, ನಂದು ಏರ್ಟೆಲ್ ಸಿಮ್ ಎಲ್ಲ ಪ್ರೋ ಇದೆ. ನೋಡಿ ಇದು ಹೆಂಗ್ ಕೊಡುತ್ತೆ ಅಂತ. ಫಸ್ಟ್ ಬ್ರೋ ಕೊಟ್ಟು ಹಾಕೊಂಡು ಪೇಜ್ ಎಲ್ಲ ನಾವಿಗೇಟ್ ಆಗೋಯ್ತಲ್ಲ. ಅಯ್ಯೋ ಪ್ರೋ ಫ್ರೀ ಬ್ರೋ. ನಂದು ಏರ್ಟೆಲ್ ಸಿಮ್ ಇದೆ, ನಾನು ಆಮೇಲೆ ಲಾಗಿನ್ ಆಗ್ತೀನಿ. ಇವಾಗ ಕಂಟ್ರೋಲ್ ವಿ ಹೊಡೆದ ರೈಟ್ ಮೈನ್ಕ್ರಾಫ್ಟ್ ವರ್ಡ್ ಅಂತ ಕೊಡೋಣ. ಏನ್ ಕೊಡ್ಬೋದು ಇದು? ಥಿಂಕಿಂಗ್ ಬ್ರೋ ಜಮೀನಿ ಮಾತ್ರ ಪವರ್ಫುಲ್ ಬ್ರೋ. ಏನ್ ಸೈಕ ಥಿಂಕ್ ಮಾಡ್ತಾ ಇರ್ಲಿ, ಅಲ್ಲಿವರೆಗೆ ನೋಡ್ಕೊಂಬೋಣ. ಏನ್ ಸೈಕ ಕೊಟ್ಟಿದಾರಲ್ವಾ, ಹಿಂದೆ ಹೋಗೋಣ ಇರಿ. ಬ್ರೋ ಐ ಡೋಂಟ್ ನೋ ದಿಸ್ ಬ್ರೋ. ಕಾಪಿ ಪಾತ್ ಮಾಡ್ಕೊಂಡು ತಿರ್ಗಾ ಓಪನ್ ಮಾಡೋ ತರ ಆಯ್ತಲ್ಲ. Another one, control V, enter. ವೆಬ್ಸೈಟ್ ಮಾತ್ರ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸರ್ವೈವಲ್ ಕ್ರಿಯೇಟಿವ್ ಹಾರ್ಡ್ಕೋರ್ ಅನ್ನೋದು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಮೈನ್ಕ್ರಾಫ್ಟ್ ರಿಯಲ್ ಆಗಿ ಬರೋದು ಈ ತರ ಬರಲ್ಲ. ಸೊ ಆ ತರ ನಾವು ಬಿಲ್ಡು ಮಾಡಕ್ಕಾಗಲ್ಲ. ನೋಡಿ ಪರ್ಪ್ಲೆಕ್ಸಿಟಿ ಏನ್ ಕೊಟ್ಟಿದೆ ಕೋಡ್ನ. ಹಿಯರ್ಸ್ ದ ಕ್ಲೀನ್ ಮೈನ್ಕ್ರಾಫ್ಟ್ ಕೊಟ್ಟಿದ್ದಾರೆ. ನೋಡೋಣ ಇವ್ರು ಹೆಂಗ್ ಕೊಟ್ಟಿದ್ದಾರೆ. ಬ್ರೋ ಇಷ್ಟೊಂದು ಬರ್ದಿದೆ ಇದು. ಲೆಟ್ ಮಿ ಸಿ ಬ್ರೋ. ನೆಕ್ಸ್ಟ್ ಕಾಪಿ ಪಾತ್ ಕಾಪಿ ಮಾಡಿರೋಣ. ನೆಕ್ಸ್ಟ್ ಇಟ್ಕೊಳ್ಳಿ. ಸಾರಿ ಬ್ರೋ, ಜಮೀನಿಗೆಲ್ಲ ಡಿಲೀಟ್ ಮಾಡಬೇಕೀಗ. ಡಿಲೀಟ್ 120 ಲೈನ್ ಕೊಟ್ಟಿದೆ. ಡಿಲೀಟ್. ದೆನ್ ಕಂಟ್ರೋಲ್ ವಿ, ಎಂಟರ್. ಎಂಟರ್ ಯಾಕೆ ಕೊಡ್ತಿದ್ದೀನಿ? ನಾನು ಸೇಫ್ ಫೈಲ್ ಮಾಡಬೇಕು. ಡಿಪ್ರೆಷನ್. ಸೇವ್ ಆಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ copy path, then go to browser, control V, enter. Bro, Minecraft world builder survival explore, enter a block universe where you can create. Bro perplexity ಇಷ್ಟು ಕ್ಲಿಯರ್ ಆಗಿ ಕೊಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬ್ರೋ. ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್, ಪ್ಲೇ. ತಿರ್ಗಾ ಫಸ್ಟ್ ಪೇಜ್ಗೆ ಕರ್ಕೊ ಬರ್ತಾ ಇದ್ದಾರೆ ನೋಡಿ. ಪ್ಲೇನ್ ನಾವು ನ್ಯಾವಿಗೇಷನ್ ಬಾರ್ ಫಿಕ್ಸ್ ಮಾಡಿದ್ದಾರೆ. ಫಸ್ಟ್ ಅಲ್ಲೋಡಿಲ್ಲ, ಸ್ಟಾರ್ಟ್ ಇದೊಳಗೆ ಮಲ್ಟಿ ಬ್ರೋ ಚೆನ್ನಾಗಿ ಕೊಟ್ಟಿದ್ದಾರೆ. ಚಾರ್ಜ್ ಜಿಪಿಟಿ ಏನ್ ಇಷ್ಟು ಕೆಡ್ತಾ ಕೊಡ್ತು ಅಂತ ಗೊತ್ತಿಲ್ಲ, ಬಟ್ ಇವರು ಚೆನ್ನಾಗಿ ಕೊಟ್ಟಿದ್ದಾರೆ. ಜಮೀನು ಚೆನ್ನಾಗಿದೆ, ಪರ್ಪ್ಲೆಕ್ಸಿಟಿನೂ ಚೆನ್ನಾಗಿದೆ. ಚಾರ್ಜ್ ಜಿಪಿಟಿ ನಾನು ಯೂಸ್ ಮಾಡ್ತಾ ಚಾರ್ಜ್ ಜಿಪಿಟಿನೇ ಬೆಸ್ಟ್ ಅನ್ಕೊಂಡಿದ್ದೆ ಬ್ರೋ. ಇವತ್ತು ಗೊತ್ತಾಗ್ತಿದೆ ಚಾರ್ಜ್ ಜಿಪಿಟಿ ಇಷ್ಟೊಂದು ವರ್ಷ ಕೊಡ್ತಿದ್ದಾರೆ ಅಂತ. ಸೊ ನಾರ್ಮಲ್ ಆಗಿ ಪ್ರಾಂಪ್ಟ್ ಕೊಟ್ಟಿದ್ದೆ, ಚಾರ್ಜ್ ಜಿಪಿಟಿ ಇದು ಕೊಟ್ಟಿದ್ದೆ. ನೆಕ್ಸ್ಟ್ ಗೂಗಲ್ ಜೆಮಿನಿನೂ ಇದು ಕೊಟ್ಟಿದೆ. ಗೂಗಲ್ ಜೆಮಿನಿ ಬರೀ ಒಂದ್ 2 ಲೈನ್ ಕೊಟ್ಟಿಲ್ಲ. ನ್ಯಾವಿಗೇಷನ್ ಬಾರ್ ಕೊಟ್ಟಿದ್ದಾರೆ, ಬಟ್ ಇದು ವರ್ಕ್ ಆಗ್ತಿಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಕ್ಲಿಕ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅದು. ಬಟ್ ಇಲ್ಲಿ ಇವ್ರು ನ್ಯಾವಿಗೇಷನ್ ಬಾರು ವರ್ಕ್ ಮಾಡ್ತಿಲ್ಲ. ಸೊ ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ವರ್ಕ್ ಆಗಲ್ಲ. ಅದು ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ಅಂತ. ಬಟ್ ಪರ್ಪ್ಲೆಕ್ಸಿಟಿ ಅವ್ರು ಬೆಸ್ಟ್ ಬ್ರೋ. ಸ್ಟಾರ್ಟ್ ಓವರ್ ಅಂತ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ನ್ಯಾವಿಗೇಟ್ ಅದು ಇವ್ರು ನ್ಯಾವಿಗೇಟ್ ಬ್ರೋ ಮಲ್ಟಿಯಾಗಿ ಕೊಟ್ಟಿದ್ದಾನೆ ಬ್ರೋ. ಪರ್ಪ್ಲೆಕ್ಸಿಟಿ ಅವ್ನು ಮಾತ್ರ ಮಾಡೆಲ್ಸ್, ಗ್ಯಾಲರಿ ಇದೆಲ್ಲ ಇಲ್ಲೇ ನ್ಯಾವಿಗೇಷನ್ ಬಾರ್ ಯೂಸ್ ಮಾಡಿ ನ್ಯಾವಿಗೇಟ್ ಆಗೋ ತರ ಕೊಟ್ಟಿದ್ದಾನೆ. ಪ್ಲೇನ್ ಅಂತ ಹೇಳಿದ್ರೆ ಇಲ್ಲಿ ಮೇಲ್ ಬರ್ತಿದೆ. ಸೊ ಇವ್ರು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಪರ್ಪ್ಲೆಕ್ಸಿಟಿ ಅವರು. ಸ್ಟೇಜ್ 1 ಮುಗಿತು. ಬಟ್ ಸ್ಟೇಜ್ 2 ಏನ್ ಮಾಡೋಣ ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳಿದ್ನಲ್ಲ, ಇದ್ರಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬರೀ ಒಂದೇ ಒಂದು ಲೈನ್ ಕೊಟ್ಟಿದ್ದಕ್ಕೆ ಈ ತರ ಕ್ರಿಯೇಟ್ ಮಾಡಿದೆ. ಬಟ್ ಈಗ ನಾನು ಏನ್ ಮಾಡಿದೀನಿ ಅಂದ್ರೆ ಚಾಟ್ ಜಿಪಿಟಿ ಹೋಗಿ, ಸೊ ಬ್ರೋ ಪರ್ಫೆಕ್ಟ್ ಆಗಿ ಆಡೋ ತರ ಬೇಕು ನನ್ಗೆ ಅಂತ ಕೇಳಿದೀನಿ. ಬೆಸ್ಟ್ ಪ್ರಾಂಪ್ಟ್ ಅಂತ ಕೊಟ್ಟಿದೆ. ನನ್ ಮೇಲೆ ನನ್ಗೆ ಡೌಟ್ ಆಗ್ತೈತೆ ಯಾಕೋ. ಈ ನನ್ನ ಮಗಂದು ಇಷ್ಟು ಚೆನ್ನಾಗಿ ಕೊಡುತ್ತೆ ಅನ್ಬಿಟ್ಟು ನಾನು ಇಲ್ಲಿ ಕೊಟ್ರೆ ಇದಿಷ್ಟು ಕೆಡ್ತಾ ಕೊಟ್ಬಿಡೈತೆ. ಪ್ರಾಂಪ್ಟ್ ಬೇರೆ ಇಲ್ಲೇ ತಗೊಂಡ್ ಹಾಕ್ತಿದೀನಿ. ವಿಡಿಯೋ ಏನಾದ್ರು ಹಾಳಾಗೋಗುತ್ತಾ ಅಂತ ಭಯ. ಸೊ ಆದ್ರೂ ನಂಬಿಕೆ ಇದೆ ಬ್ರೋ ಚಾಟ್ ಜಿಪಿಟಿ ಮೇಲೆ ನನ್ಗೆ. ರಿಕ್ವೈರ್ಮೆಂಟ್ಸ್ ಟೆಕ್ನಿಕಲ್ ಇದು ಅಂತೆಲ್ಲ ಓಕೆ. ಕಾಪಿ ಪಾತ್ ಮಾಡಿ ಇದನ್ನ ಕಾಪಿ ಆಯ್ತಾ ಚಾಟ್ ಜಿಪಿಟಿಗೆ ಹಾಕ್ತೀನಿ ಬ್ರೋ. ಇಲ್ಲಿ ಕೆಟ್ಟ ಕೊಟ್ಟಿದ್ಯಾ, ನೀಟಾಗಿ ಕೊಡು ಬ್ರೋ.
ನೆಕ್ಸ್ಟ್ ಕಂಟ್ರೋಲ್ ವಿ ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ಈಗ ನಾನು ಆಡೋ ತರ ಬೇಕು ಅಂತ ಕೇಳಿದೀನಿ, ನೋಡೋಣ ಎಷ್ಟು ಕ್ಲಿಯರ್ ಆಗಿ ಕೊಡುತ್ತೆ ಅಂತ. ಇಯರ್ಸ್ ಅ ಕಂಪ್ಲೀಟ್ ಮೈನ್ಕ್ರಾಫ್ಟ್ ವೆಬ್ಸೈಟ್ ಬಿಲ್ಡ್ ಆಗ್ತಿದೆ ಬ್ರೋ. ನೀನ್ ವೆಬ್ಸೈಟ್ ಬಿಲ್ಡ್ ಮಾಡಿದ್ರು ಇಷ್ಟೇ ಬ್ರೋ, ನೀನ್ ಕರೆಕ್ಟಾಗಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಏನಾದ್ರು ಕಲ್ತಿದೆ ಅಂದ್ರೆ, ಈಗ ಎಷ್ಟೊಂದು ಇದಿದೆ ಮೈನ್, ಇದು ಫಿಗ್ಮಾ ಗೊತ್ತರೆ ಮಾತ್ರ ಫುಲ್ ನೀನು ಆರಾಮ್ಸೆ ವೆಬ್ಸೈಟ್ ಎಲ್ಲ ಬಿಲ್ಡ್ ಮಾಡ್ಬೋದು, ಈಸಿ ಇರುತ್ತೆ. ನೋಡೋಣ. ಚಾಟ್ ಜಿಪಿಟಿ ಕೊನೆಗೆ ಕೋಡ್ ಕೂಡ ನಿಲ್ಲಿಸ್ತು. ಸೊ ಲೆಟ್ ಕಾಪಿ ಇಟ್, ಕಾಪಿ, ಗೋ ಟು ದಿ VS Code, ಇದು ಚಾಟ್ ಜಿಪಿಟಿ ಇದು. ಸೊ ದಿಸ್ ನನ್ನ ಲಕ್ ಹೆಂಗಿದೆ ಅಂದ್ರೆ, ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮೌಸ್ ತರಿಸಿದೆ. ಸೊ ಇದು ಯಾವುದೋ ಇದು ಫ್ಲ್ಯಾಶ್ ಥರ ಚೆನ್ನಾಗಿತ್ತು ಮೌಸ್ ಅಂದ್ಬಿಟ್ಟು ತರಿಸ್ದ. ಆ ಮೌಸೇ ವರ್ಕ್ ಆಗ್ತಿಲ್ಲ ನನಗೆ. ಇಲ್ಲಿ ರೈಟ್ ಕ್ಲಿಕ್ ಲೆಫ್ಟ್ ಕ್ಲಿಕ್ ಎಲ್ಲ ಈ ಕಂಪ್ಯೂಟರ್ ಫುಲ್ ಎಲ್ಲ ಬರ್ನ್ ಆದಂಗೆ ಆಗುತ್ತೆ ನಂಗೆ ಮಾಡೋಕ್ಕೆ. ಸೊ ಇಷ್ಟೊಂದು ಲೈನ್ ಕೊಟ್ಟಿದೆ, ಒಟ್ಟು ಎಷ್ಟು ಲೈನ್ ಕೊಟ್ಟಿದೆ ಅಂದರೆ 190 ಲೈನ್ಸ್. ನನಗೆ ಯಾಕೋ ಡೌಟ್ ಹೊಡಿತಿದೆ, ಬರೀ 119 ಲೈನ್ಸಲ್ಲಿ ಇದಿಷ್ಟೆಲ್ಲ ಕೊಡ್ತಿದೆ. ನೋಡೋಣ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ. ಬ್ರೋ ಈ ಸಲ ನಮ್ಮ ಮಾನ ತೆಗಿಬೇಡ ಚಾಟ್ ಜಿಪಿಟಿ ಬ್ರೋ, ನೀನು ಬೆಸ್ಟು ಅಂತ ಹೇಳ್ಕೊಂಡು ಓಪನ್ ಮಾಡಿದರೆ ನೀನೇ ಎಷ್ಟು ವರ್ಷ ಕೊಡ್ತಿದ್ದೆ ಅಷ್ಟೇ. ಸೊ ಅನದರ್ ಟ್ಯಾಬ್, ಲೋಡ್ ಆಗ್ತಿದೆ ಬ್ರೋ. ಚಾಟ್ ಜಿಪಿಟಿ ನಂದು ನಾನು ಉಳ್ಸೋಕ್ಕಾದ್ರೆ ನೀನು ಜನಗೂ ಯಪ್ಪ ಕೊಡ್ತು ನೋಡಿ ಬ್ರೋ. ಇದು ಮೈನ್ಕ್ರಾಫ್ಟ್ ವರ್ಲ್ಡ್, ಓಮ್ ಬೋಟ್ ಗ್ಯಾಲರಿ ಕಂಟೆಂಟ್ ಏನೇನು ವರ್ಕೇ ಆಗ್ತಿಲ್ಲ. ಬಿಲ್ಡ್ ಎಕ್ಸ್ಪ್ಲೋರ್ ಸರ್ವೈವ್, ಓಕೆ. ಗೇಮ್ ಫೀಚರ್ ಸರ್ವೈವ್ ಮೋಡ್, ಕ್ರಿಯೇಟ್ ಮಲ್ಟಿಪಲ್ ಮೋಡ್. ಓಹ್, ಇಲ್ಲಿ ಇದು ಯೂಸ್ ಮಾಡಿಬಿಟ್ಟಿದ್ದಾರೆ ಚಾಟ್ ಜಿಪಿಟಿ ಅವರು. ಫಸ್ಟ್ ಗ್ಯಾಲರಿ ಏನು ಓಪನ್ ಆಗ್ತಿಲ್ಲ, 20 times ಮೈಕ್ ಅಂತ. ಸೊ ಪ್ಲೇ ನೌ ಬ್ರೋ. ದಿಸ್ ಪೇಜ್ ಇಸ್ ಸೇಯಿಂಗ್ ಲಾಂಚಿಂಗ್ ಮೈನ್ಕ್ರಾಫ್ಟ್. ಓಕೆ ಲಾಂಚ್ ಬ್ರೋ. ಅಗೇನ್ ಚಾಟ್ ಜಿಪಿಟಿ ಬ್ರೋ. ಇದೇನು ಈ ಥರ ಮಾಡ್ತಾ ಇದ್ದೀರಾ ಚಾಟ್ ಜಿಪಿಟಿ ಅವರು ಅಂತ ಗೊತ್ತಾಗ್ತಿಲ್ಲ. ಸೊ ಇವರು ಆಗಲೇ ನಾನು ಸಿಂಪಲ್ ಒಂದು ಪ್ರಾಂಪ್ಟ್ ಕೊಟ್ಟಿದ್ದಕ್ಕೆ ಪರ್ಪ್ಲೆಕ್ಸಿಟಿ ಅವರು ಈ ಮಟ್ ಕ್ರಿಯೇಟ್ ಮಾಡಿದ್ದಾರೆ, ಮಸ್ತಾಗಿ ಕೊಟ್ಟಿದ್ದಾರೆ, ನ್ಯಾವಿಗೇಷನ್ ಮಾಡಿಲ್ಲ. ಬಟ್ ಚಾಟ್ ಜಿಪಿಟಿಯಿಂದ ತಗೊಂಡೆ ಚಾಟ್ ಜಿಪಿಟಿಲಿ ಇಷ್ಟು ಉದ್ದ ಕೊಟ್ಟಿದ್ದೀನಿ, ಏನು ಕೊಟ್ಟಿಲ್ಲ ಅಂದರೆ ಆಡ್ಸ್ ಬ್ರೋ ಲಾಂಚಿಂಗ್ ಗೇಮ್ ಅಂತ. ಸೊ ನಾನು ಇನ್ನೊಂದು ಏನು ಅರ್ಥ ಆಗ್ತಿದೆ ಅಂದರೆ, ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಏನೇನು ಮಾಡಿದ್ದೀನಿ, ಇದು ಚಾಟ್ ಜಿಪಿಟಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಏನೋ ಮೆಸೇಜ್ ಕಳಿಸ್ತಾರೆ, ಏನೋ ಗೊತ್ತಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಗೂಗಲ್ ಜೆಮಿನಿಲಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ. ಕಾಪಿ ದಿಸ್ ಆ್ಯಂಡ್ ದೆನ್ ಗೋ ಟು ಗೂಗಲ್ ಜೆಮಿನಿ. ಬ್ರೋ ನೀನು ಹೋದ್ಸಲ ಚೆನ್ನಾಗಿ ಕೊಟ್ಟಿದ್ದೆ, ಈ ಸಲ ಚೆನ್ನಾಗಿ ಕೊಡ್ತೀಯ ಅನ್ಕೋತೀನಿ. ಎಂಟರ್ ಕ್ರಿಯೇಟ್ ಬ್ರೋ. ಇದನ್ನ ನಾನು ಕುಂತ್ಕೊಂಡು ಲೈನಲ್ಲಿ ಬರ್ಬಿಟ್ಟು ಏನಾದರೂ ಕೊಡ್ತೀನಿ ಅಂದರೆ ಒಂದೊಂದು ತಿಂಗಳಾದರೂ ಆಗಲ್ಲ. ಬಟ್ ಬಂದ್ಬಿಟ್ಟು ಪಾಪ ಎಷ್ಟೊಂದು ಜನದ ಕೆಲಸ ಕಿತ್ಕೋತಿದೆ. ಬಟ್ ಕಲಿತಾರಲ್ಲ ಅವರು ಮಲ್ಟಿ ಬ್ರೋ ಇದೇನು ಇಷ್ಟು ಬೇಗ ಕ್ರಿಯೇಟ್ ಮಾಡಿದ್ದು, ಇಷ್ಟೊಂದು ಚಿಕ್ಕ ಲೈನಾಗಿ ಕ್ರಿಯೇಟ್ ಮಾಡಿದೆ. ಸೊ ನೋಡೋಣ ಇದೆ ಬ್ರೋ ಇದೆ ಅಂತಾರೆ ಕೊಡ್ತಿರುತ್ತೆ ಅಂತ. ಆ್ಯಂಡ್ ದೆನ್ ಕಾಪಿ ದಿಸ್. ನಾನು ಮೂರನ್ನೂ ಒಂದೊಂದು ಫೈನಲ್ಲಿ ಇದು ಮಾಡೋಣ ಅಂದ್ಬಿಟ್ಟು ಚಾಟ್ ಜಿಪಿಟಿಗೆ ಒಂದು ಜೆಮಿನಿಗೆ ಒಂದು ಹೊತ್ಕೊಂಡು ಇದು ಮಾಡಿದೆ. ಬಟ್ ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಎಲ್ಲನೂ ಒಂಥರಲ್ಲಿ ಇದು ಮಾಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಹ್ಯಾಪನ್ಸ್. ಕಂಟ್ರೋಲ್ ವಿ. ಇದು ಜೆಮಿನಿಲ್ಲ ನೀನು ಓಪನ್ ಮಾಡಿದ್ದೀನಿ ಅದು. ನೆಕ್ಸ್ಟ್ ಜೆಮಿನಿ ಯಾವ ಥರ ಕೊಟ್ಟಿದೆ, ಸೇವ್ ಆಲ್, ಕಾಪಿ ಪಾತ್, ಆ್ಯಂಡ್ ದೆನ್ ಬ್ರೌಸರ್ ಪ್ಲಸ್ ಕಂಟ್ರೋಲ್ ವಿ. ಬ್ರೋ ಆದರೂ ಮೈನ್ಕ್ರಾಫ್ಟ್ ವರ್ಲ್ಡ್ ಓಮ್ ಅಬೌಟ್ ಇವ್ರ ನ್ಯಾವಿಗೇಷನ್ ಇಲ್ಲ ಆಗಕ್ಕೆ. ಓಹ್ ಪರ್ಪ್ಲೆಕ್ಸಿಟಿ ಅವ್ರು ಹೋದ್ಸಲ ಕೊಟ್ಟಿರೋದೇ ಇವ್ರು ಈ ಸಲ ಕೊಡ್ತಿದ್ದಾರೆ. ಕಾಂಟ್ಯಾಕ್ಟ್ ಅದೆಲ್ಲ ಕೊಟ್ಟಿದ್ದಾರೆ. 2026 ಮೈನ್ಕ್ರಾಫ್ಟ್ ವರ್ಲ್ಡ್ ಫ್ಯಾನ್ ಸೈಟ್, ನಾಟ್ ಅನ್ ಅಫಿಷಿಯಲ್ ಮೈನ್ಕ್ರಾಫ್ಟ್ ಪ್ರಾಡಕ್ಟ್ ಬಟ್ ಅಪ್ರೂವ್ಡ್ ಬೈ ಅಸೋಸಿಯೇಷನ್ ವಿತ್ ಪ್ಲೇ ಕೊಟ್ಟರೆ. ದಿಸ್ ಪೇಜ್ ಸೇಯಿಂಗ್ ಜಾಯ್ನಿಂಗ್ ವರ್ಲ್ಡ್ ವೆಲ್ಕಮ್ ಟು ಮೈನ್ಕ್ರಾಫ್ಟ್. ಓಕೆ ಬ್ರೋ ಜಾಯ್ನ್ ಆಗ್ತೀನಿ. ಇಲ್ಲಿ ಓಪನ್ ಆಗ್ತಿಲ್ಲ ಬ್ರೋ, ಇವರೆಲ್ಲ ಸೇರ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ನನಗೆ ಪಕ್ಕ. ಓಪನ್ ಆಗ್ತಿಲ್ಲ. ಓಕೆ ಬ್ರೋ ಓಪನ್ ಆಗೋ ನಾನು ಆಡಬೇಕು. ಕೆಟ್ಟ ಕೊಡ್ತಿದೆ ಅಂದರೆ
ಓಪನ್ ಆಗ್ತಿಲ್ಲ. ಇದು ಈ ಸಲ ವೆಬ್ಸೈಟ್ನ ಬಿಲ್ಡ್ ಮಾಡಿದೆ. ಹೋದ್ಸಲಿದು ಏನಿತ್ತು ಇದು ಈ ಥರ ಇತ್ತು. ಬಟ್ ಈಗ ಆಡೋ ಥರ ಬಿಲ್ಡ್ ಮಾಡು ಅಂದರೆ ನಮಗೆ ಈ ಥರ ಬಿಲ್ಡ್ ಮಾಡಿಕೊಟ್ಟಿದ್ದೆ. ಯಾವ ಆಡೋದೆಲ್ಲ ತೋರಿಸ್ತಾ ಇದ್ದಾರೆ, ಯಾವುದು ಅಂತ ಗೊತ್ತಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ತಿರ್ಗಾ ಚಾಟ್ ಜಿಪಿಟಿಗೆ ಹೋಗೋಣ. ಪ್ರಾಂಪ್ಟ್ನ ಕಾಪಿ ಮಾಡಿ ಪರ್ಪ್ಲೆಕ್ಸಿಟಿ ಎಲ್ಲಿದ್ಯಾ ಬ್ರೋ? ಇದು ಹೋದ ಸಲನ ಇಷ್ಟು ಲೈನ್ ಕೊಟ್ಟಿದೆ, ಬಟ್ ಈ ಸಲ ಕಂಟ್ರೋಲ್ ವಿ ಎಂಟರ್ ಎಷ್ಟು ಕೊಡ್ಬೋದು? ಇದು ಥಿಂಕ್ ಮಾಡ್ತಾ ಇರಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ಇದ್ದೀವಿ. ಚಾಟ್ ಜಿಪಿಟಿ 199 ಲೈನಲ್ಲಿ ಬರ್ದಿತ್ತು. ಸೊ ಈ 270 ಲೈನಲ್ಲಿ ಬರ್ದಿದೆ ಜಮಿನಿ. ಬಟ್ ನೋ ಯೂಸ್ ಬಾಯ್ ಅಲ್ಲ, ಯಾವ್ದ್ರಲ್ಲೂ ಆಡೋಕ್ಕಾಗ್ತಲ್ಲ. ಯಾವ್ದ್ರಲ್ಲೂ ಆಡೋಕ್ಕಾಗ್ತಲ್ಲ. ನೆಕ್ಸ್ಟ್ ಕೊಡ್ತಾ ಪ್ರಾಂಪ್ಟ್ ಥಿಂಕ್ ಮಾಡ್ತೀವಿ ಬ್ರೋ. ಇದು ಇಷ್ಟು ಥಿಂಕ್ ಮಾಡೋದಂದ್ರೆ ಪರ್ಪ್ಲೆಕ್ಸಿಟಿ ಚೆನ್ನಾಗಿ ಕೊಡುತ್ತೆ. ಏನಕ್ಕೆ ಅಂದರೆ ಪರ್ಪ್ಲೆಕ್ಸಿಟಿ ಫೌಂಡರ್ ಇಂಡಿಯಾದವ್ರೆ ತಾನೆ. ಸೊ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡೋಣ, ಥಿಂಕ್ ಮಾಡ್ತೀವಿ ಎಷ್ಟೊತ್ತಾಗ್ಬೋದು ಕೊಡೋದು. ಅಲ್ಲಿ ನೀವು ಒಂದ್ಸಲ ನಾವು ಮೈನ್ಕ್ರಾಫ್ಟ್ ಏನಾದರೂ ಆಡಿಲ್ಲ ಅಂದರೆ ಬ್ರೋ ಫಸ್ಟ್ ಹೋಗಿ ಮೈನ್ಕ್ರಾಫ್ಟ್ ಆಡ್ಕೊಬನ್ನಿ. ಏನು ಸಖತ್ತಾಗಿರುತ್ತೆ ಅಂದರೆ ಅದು ಗೇಮು ಮಾತ್ರ. ಅದರ ಯಾರು ಫ್ರೆಂಡ್ ಒಬ್ಬ ಸಿಗ್ತಾ ಅಂದರೆ ನಿಮಗೆ ಚೆನ್ನಾಗಿ ಆಡೋನು. ಮಲ್ಟಿ ಗೇಮ್ ಬ್ರೋ, ಫ್ರೀ ಫೈರ್ಗಿಂತ ಚೆನ್ನಾಗಿರುತ್ತೆ. ನನಗೆ ಇದೇ ಈ ಥರ ಕೊಡ್ತಿದ್ದೆ. ನಾನು ನೆಕ್ಸ್ಟ್ ವಿಡಿಯೋ ಫ್ರೀ ಫೈರ್ ಬಿಲ್ಡ್ ಮಾಡೋಣ ಅಂತಿದೆ, ಬಟ್ ಇದೇ ಈ ಮಟ್ಟಕ್ಕೆ ಆಗ್ತಿದೆ. ನೋಡಿದೆ ಇನ್ನೂ ಇಷ್ಟೊತ್ತು ಲೋಡಿಂಗ್ ತೊಗೋತಿದ್ದೆ. ಏನು ವೆಬ್ಸೈಟ್ನ ಅವ್ರ ಹತ್ರ ಕಾಪಿನ ಬರ್ತಿದ್ದಲ್ಲ ಈ ಮೈನ್ಕ್ರಾಫ್ಟ್ ಅವ್ರ ಹತ್ರ. ಲೆಟ್ಸ್ ಸಿ ಬ್ರೋ, ವೇಟ್ ಆ್ಯಂಡ್ ಸಿ ಬ್ರೋ. 5 ಮಿನಿಟ್ಸ್ ತಗೋತಿದ್ದಪ್ಪ ಇದು ಪರ್ಪ್ಲೆಕ್ಸಿಟಿ ಕೊಡೋಕ್ಕೆ. ಬಟ್ ಏನೋ ಕೊಟ್ಟಿದೆ, ಆ ಕಡೆ ಈ ಕಡೆ ಎಲ್ಲ ಕೊಟ್ಬಿಟ್ಟು ನನ್ನ ಪಿಕ್ ತಗೋ ಅಂತೆಲ್ಲ ಕೇಳ್ತಿದೆ, ಪ್ರೋ ವರ್ಷನ್ ತಗೊಂತ. ಬಟ್ ಇದೇನು ಮಾತ್ರ ಅದೆರಡು ಕೋಡ್ ಏನೋ ಕೊಡ್ತಿದ್ದು, ಬಟ್ ಕೋಡ್ ಕೊಟ್ಟಿಲ್ಲ. ಇಲ್ಲಿ ನೋಡಿ ನಾನು ಹೇಳಿದ್ದೀನಿ, ನಾವು ಕ್ರಿಯೇಟ್ ದಿಸ್ ಅಂತ ಹೇಳಿದ್ದೀನಿ. ಮೈನ್ಕ್ರಾಫ್ಟ್ ವರ್ಲ್ಡ್ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿ ಇನ್ನೊಂದು ಟ್ಯಾಬಲ್ಲಿ ಒಳ್ಳೆ ಕೊಟ್ಬಿಟ್ಟಿದೆ. ನನಗೆ ಡೌನ್ಲೋಡ್ ಆಪ್ಷನ್ ಬೇರೆ ಇದೆ. ಸೊ ಕರೆಂಟ್ಲಿ ಓಪನ್ ಅಂತ ಬೇರೆ ಕೊಟ್ಟಿದೆ. ಹೆಡ್ ವಿತ್ ಮೈನ್ಕ್ರಾಫ್ಟ್ ವರ್ಲ್ಡ್ ಟೈಟಲ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಕೊಟ್ಟಿದೆ. ಇದೆಲ್ಲ ಬೇಡ, ಪ್ಲೇನ್ ನಾವು ಅಂತ ಹೊಡೆಯೋಣ ಬ್ರೋ. ಪರ್ಪ್ಲೆಕ್ಸಿಟಿ ಮಾತ್ರ ಅಲ್ಟ್ರಾ ಬ್ರೋ. ಆಮೇಲೆ ಪರ್ಪ್ಲೆಕ್ಸಿಟಿನೇ ಯೂಸ್ ಮಾಡ್ಬೇಕು. ಏನು ಯೂಸ್ ಮಾಡ್ತೀವಿ? ಕ್ರಿಯೇಟಿವ್, ಸರ್ವೈವಲ್, ಮಲ್ಟಿಪ್ಲೇಯರ್. ಸರ್ವೈವಲಿಗೆ ಹೋದರೆ ಹೊಡ್ಸ್ಕೊಬರ್ತೀನಿ ನಾನು ಗೊತ್ತು. ಕ್ರಿಯೇಟಿವ್ ಹೋಗೋಣ ಬ್ರೋ. ಅಡ್ವೆಂಚರ್, ಕ್ರಿಯೇಟಿವ್ ಬ್ರೋ. ಈ ಥರ ಮಾಡಬಾರ್ದು ಬ್ರೋ. ವ್ಯೂ ಗ್ಯಾಲರಿಗೆ ಹೋಗೋಣ. ಗ್ಯಾಲರಿಲಿ ಏನಿದೆ ನೋಡೋಣ. ಮೈನ್ಕ್ರಾಫ್ಟ್ ಪ್ಲಾನ್ಸ್ ಸೆಂಟ್ರಿ. ಬಟ್ ಇಮೇಜ್ ಎಲ್ಲ ಡೌನ್ಲೋಡ್ ಆಗ್ತಿಲ್ಲ. ಕಾಂಟ್ಯಾಕ್ಟ್, ವಾಂಟ್ ಟು ಕ್ರಿಯೇಟ್ ಯುವರ್ ಗೇಮ್ ಸ್ಟೈಲ್. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ವಾಂಟ್ ಟು ಕ್ರಿಯೇಟ್ ಯುವರ್ ಗೇಮ್ ಸ್ಟೈಲ್ ವೆಬ್ಸೈಟ್, ಯೂಸ್ ದ ಪ್ರಾಜೆಕ್ಟ್ ಎಸ್ ಎ ಸ್ಟ್ರೇಂಜರ್ ಟೆಂಪ್ಲೇಟ್ ಆ್ಯಂಡ್ ಕಸ್ಟಮೈಸ್ ಇಟ್ ವಿತ್ ಮೋರ್ ಸೆಕ್ಷನ್ ಫ್ರಮ್ ದ ಜಾವಾಸ್ಕ್ರಿಪ್ಟ್. ಕಾಂಟ್ಯಾಕ್ಟ್ ಬ್ರೋ ಇದೆಲ್ಲ ಬೇಡ. ಬಟ್ ಆದರೂ ಒಂದು ಲೆವೆಲಲ್ಲಿ ಕ್ರಿಯೇಟ್ ಮಾಡಿದೆ ಅಂದರೆ ಚೆನ್ನಾಗಿ ಕ್ರಿಯೇಟ್ ಮಾಡಿದೆ. ಮೆನ್ಯೂ ಎಲ್ಲ ಕೊಡ್ತಾರೆ ಬ್ರೋ. ಏನು ಬೂಸ್ಟ್ ಟ್ರ್ಯಾಪಲ್ಲಿ ಕೊಡ್ತಾರೆ ಸೇಮ್ ಎಲ್ಲ ಇದನ್ನು ಇದು ಕೊಡ್ತಿದೆ. ಅಬೌಟ್ ಪಕ್ಕ ಬ್ರೋ. ಪರ್ಪ್ಲೆಕ್ಸಿಟಿ ಮಾತ್ರ ಅಲ್ಟ್ರಾ ಬ್ರೋ. ನಾನು ಅದ್ರಲ್ಲಿ ಏನು ಕ್ರಿಯೇಟ್ ಮಾಡಿದೆ ಅದೆರಡು ಅಲ್ಲೋ ಕೋಡ್ ನೋಡ್ಕೋಬಾತೀನಿ ನೋಡಿ. ಪ್ಲೇ ನಾವು ಅಂತ ಕ್ಲಿಕ್ ಮಾಡಿದ್ರೆ ಸೊ 3 ವರ್ಡ್ ತೋರಿಸ್ತಿದೆ. ಬಟ್ 3 ವರ್ಡ್ ಕ್ಲಿಕ್ ಮಾಡಿದ್ರೆ ಹೋಗ್ತಿಲ್ಲ, ಡಬಲ್ ಟ್ಯಾಪ್ ಮಾಡಿದ್ರೆ ಹೋಗ್ತಿಲ್ಲ. ಪ್ಲೇ ಮಾಡೋಕ್ಕೆ ಯಾವುದೂ ಬಿಡ್ತಿಲ್ಲ. ವರ್ಲ್ಡ್ ಗ್ಯಾಲರಿ ಎಕ್ಸ್ಪ್ಲೋರ್ ಅಂತ ಕೊಡ್ತಾರೆ, ಇದಾಗಿಲ್ಲ. ಸೊ ಈಗ ಸ್ಟಾರ್ಟಿಂಗಿಂದ ಸಮ್ಮರಿ ನೋಡ್ಕೊಬರೋಣ ಅಂದರೆ, ಫಸ್ಟ್ ಮೈನ್ಕ್ರಾಫ್ಟ್ ಪ್ರಾಂಪ್ಟ್ನ ಚಿಕ್ಕ ಪ್ರಾಂಪ್ಟ್ ಕೊಟ್ಟಿದ್ದಕ್ಕೆ ಚಾಟ್ ಜಿಪಿಟಿ ನಾನು ಈ ಥರ ಕೆಡ್ತಾ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬ್ರೋ. ಇದಾಗ ಕೊಟ್ಟಿದೆ. ಬಟ್ ಏನು ತಪ್ಪಾಗಿದೆ ಅಂತ ನನಗೂ ಗೊತ್ತಿಲ್ಲ. ಚಾಟ್ ಜಿಪಿಟಿಲಿ ಇಷ್ಟೊಂದು ಇದು ಕೊಟ್ಟಿದೆ. ಬಟ್ ಚಾಟ್ ಜಿಪಿಟಿಗೆ ಹೋಲಿಸ್ಕೊಂಡ್ರೆ ಜಮಿನಿ ಒಂದು ಲೆವೆಲ್ಗೆ ಬೇರೆ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ ಅಂತ ಕೇಳಿದ್ರೆ ಈ ಥರ ಕೊಡ್ಬೋದು, ಚೆನ್ನಾಗಿದೆ. ಬಟ್ ಪರ್ಪ್ಲೆಕ್ಸಿಟಿ ಮಾತ್ರ ಅಲ್ಟಾ ಕೊಟ್ಟಿದ್ದಾರೆ. ಒಂದು ಲೈನ್ ಪ್ರಾಂಪ್ಟ್ ಈ ಇಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇಟ್ಸ್ ಗುಡ್ ಬ್ರೋ. ಯೂಸ್ ಪರ್ಪ್ಲೆಕ್ಸಿಟಿ ನಾವು ಆನ್ ಮಾಡಿ ಸ್ಟಾರ್ಟ್ ಯೂಸ್ ಪರ್ಪ್ಲೆಕ್ಸಿಟಿ ಬ್ರೋ. ಚಾಟ್ ಜಿಪಿಟಿ, ಜಮಿನಿ ವೇಸ್ಟ್ ಬ್ರೋ. ಏರ್ಟೆಲ್ ಸಿಮ್ ಇದ್ರೆ ಫ್ರೀ ಬ್ರೋ ಪರ್ಪ್ಲೆಕ್ಸಿಟಿ. ಸೊ ಅದನ್ನೇ ಯೂಸ್ ಮಾಡಿ. ನೆಕ್ಸ್ಟ್ ಇದು 3 ಇದಾದರೆ ಇದ್ರದ್ದು 3 ಆದರೆ ನೆಕ್ಸ್ಟ್ ಆ ಕಡೆ ಹೋಗ್ತು. ಓಕೆ, ನೆಕ್ಸ್ಟ್ ಇದನ್ನ ಗೇಮ್ ಮಾಡೋದು ಬಿಲ್ಡ್ ಮಾಡೋ ಅಂದರೆ ಇದು ಬಿಲ್ಡ್ ಮಾಡೈತೆ ಏನಿಲ್ಲ. ಮಾತ್ರ ಫಾಂಟ್ ಸೈಜ್ ಎಲ್ಲ ಅದೇ ಕೊಟ್ಟಿದ್ದಾರೆ, ಅದು ಓಕೆ. ಬಟ್ ಪ್ಲೇನ್ ಅಂತ ಹೊಡೆದ್ರೆ ಇದೇನೇನೋ ಬರ್ತಿದೆ, ಲಾಂಚ್ ಆಗ್ತಿಲ್ಲ. ಏನೋ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇರ್ಬೋದು, ಏನೋ ಗೊತ್ತಿಲ್ಲ ನನಗೂ. ಸೊ ಅದಾದ್ಮೇಲೆ ಇದು ಈ ಥರ ಕೊಟ್ಟಿದೆ. ಇದು ನಾನು ಅಷ್ಟು ದೊಡ್ಡ ಪ್ರಾಂಪ್ಟ್ ಕೊಟ್ಟ ಅಂದರೆ ಬ್ರೋ ಜಾಯ್ನಿಂಗ್ ದ ವರ್ಲ್ಡ್, ವೆಲ್ಕಮ್ ಟು ಮೈನ್ಕ್ರಾಫ್ಟ್. ಓಕೆ ಬ್ರೋ, ಜಾಯಿನ್ ಬ್ರೋ ಇನ್ ಪ್ಲೇ ಅಂತ ಹೇಳ್ತಿದೆ, ಬರ್ತಿಲ್ಲ. ನಾನು ಅಂದ್ಕೊಂಡಿರೋ ಏನಂದರೆ
ನಾನು ಎಲ್ಲ ನೋಡ್ಬೇಕಾದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹೋಗ್ಬಿಟ್ಟು ಪ್ಲೇ ಮಾಡ್ತಿದ್ರು, ಆ ಥರ ಈ ಥರ ಸುಮಾರು ಅವರು ಒಂದೊಂದು ಬ್ಲಾಕ್ ಆದ್ರೂ ಹೊಡೆ ಥರನೇ ಕ್ರಿಯೇಟ್ ಮಾಡಿತ್ತು. ನಂದು ಮಾಡುತ್ತೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡೋ ಅಂದರೆ ಈ ಥರ ಕೈ ಎತ್ತು ಬಿಡೋದ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಲೆವೆಲಲ್ಲಿ ಚೆನ್ನಾಗಿ ಕೊಟ್ಟಿದೆ. ಆ್ಯಂಡ್ ದೆನ್ ಪರ್ಪ್ಲೆಕ್ಸಿಟಿ ಮಾತ್ರ ಮಲ್ಟಿ ಲೆವೆಲ್ ಕೊಟ್ಟಿದೆ. ಮೈನ್ಕ್ರಾಫ್ಟ್ ಒಂದು ಲೋಗೋನು ಕ್ರಿಯೇಟ್ ಮಾಡಿ ಮೈನ್ಕ್ರಾಫ್ಟ್ ವರ್ಲ್ಡ್ ಬ್ಲಾಗ್ಸು ಕ್ರಿಯೇಟಿವ್ ಕೊಟ್ಟಿದೆ, ಚೆನ್ನಾಗಿ ಕೊಟ್ಟಿದೆ ಇದು ಮೂರು. ಸೊ ಗಾಯ್ಸ್, ಸೊ ಫ್ಯಾಮ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಏನೋ ಇಂಟ್ರೆಸ್ಟ್ ಆಗಿರ್ಬೋದು, ಇಲ್ಲ ನೀವು ಮೈನ್ಕ್ರಾಫ್ಟ್ ಪ್ಲೇಯರ್ ಆಗಿರ್ಬೋದು. ನಾನು ಈ ಥರ ಇಲ್ಲಿವರೆಗೆ ಕರ್ಕೊಂಡು ಬಂದು ಏನೋ ಬಿಲ್ಡ್ ಮಾಡಿಲ್ಲ ಅನ್ಕೊಂಡ್ರು. ನಾನು ನಿಜ ಇದ್ದು ಎಂಟ್ರಿ ಆದಾಗ ಕೊಡುತ್ತೆ ಏನೋ ಒಂದು ಬಿಲ್ಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಕೊಡಲಿಲ್ಲ. ಅದಕ್ಕೋಸ್ಕರ ಏನೋ ಇದು ಮಾಡ್ಕೋಬೇಡಿ. ಆ್ಯಂಡ್ ಬಾಯ್ ಬಾಯ್ ಬ್ರೋ ಹೋಗೋಕ್ಕಿಂತ ಮುಂಚೆ ಮೈನ್ಕ್ರಾಫ್ಟ್ ನಾನು ಒಂದೇ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಹೋಗಿ. ಆ ವಿಡಿಯೋ ನೋಡ್ಬಿಟ್ಟು ಏನಾದರೂ ನಿಮಗೆ ಮೈನ್ಕ್ರಾಫ್ಟ್ ಆಡಬೇಕು ಅಂದರೆ ಸೊ ಪ್ಲೇಸ್ಟೋರಲ್ಲಿ ಹೋಗಿ 23 ರೂಪೀಸ್ ಸಿಗುತ್ತೆ, ಪರ್ಚೇಸ್ ಮಾಡಿ. 23 or 29 ಇರುತ್ತೆ ಪರ್ಚೇಸ್ ಮಾಡೋಕ್ಕೆ. ಇಲ್ಲ ಬ್ರೋ ನಮ್ಮ ಹತ್ರ ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಇಲ್ಲ ಅಂದರೆ ಕಮೆಂಟ್ ಹಾಕಿ, ನಾನೇ ಡೈರೆಕ್ಟಾಗಿ ಲಿಂಕ್ನ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್ ಬಾಯ್ ಫ್ಯಾಮ್.